ಹೊಸ ದಾನ್ಸೆ ಆಗಿದ್ದಾರೆ. ಮುಂದೆ ಸಹ ಈ ಎಲ್ಲ ನಮ್ಮೆಲ್ಲ ಪತ್ರಕರ್ತರ ಮಿತ್ರರು ಮತ್ತು ನಮ್ಮ ಸಂಸ್ಥೆಗಳು ನಮ್ಮ ಧಾರ್ಮಿಕ ಪತ್ರಕರ್ತರ ಸಂಘ ಇದನ್ನು ಸೇರಿ ಅವರ ಕುಟುಂಬದ ಯಾವುದಂಥ ಎಲ್ಲ ನಿಲುವುಗಳನ್ನು ನೋಡೋಕ್ಕೆ ಎಲ್ಲರೂ ಒಂದು ಮುಂದಾಗೋಣ. ಮತ್ತು ವಿಶೇಷವಾಗಿ ನನ್ನ ಮನವಿ, ಪತ್ರಿಕಾ ರೂಪದಲ್ಲಿ ಇರ್ತಕ್ಕಂಥವ್ರು ಸಾಕಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ. ನಾವು ಒತ್ತಡಗಳನ್ನು ನಿವಾರಣೆ ಮಾಡ್ಕೊಂಡು ಕೆಲಸ ಮಾಡಬೇಕು. ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದರೆ ನಮಗೆ ಸಂಬಳ ಕೊಡ್ತಾರೆ ವಿನಃ ನಮ್ಮ ಜೀವ ಕೊಡಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಜೀವ ಮತ್ತು ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಹೊತ್ತು ಗಮನ ಕೊಡುವ ಮೂಲಕ ನಮ್ಮ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸಬೇಕು. ಮತ್ತು ಸದಾ ಉಲ್ಲಾಸ ಮತ್ತು ಪ್ರೀತಿ ಸಹಬಾಳ್ವೆಯಿಂದ ನಾವೆಲ್ಲರೂ ಬಾಳುವ ಮಾತನಾಡಿಕೊಂಡು ಮಾಡುವ ಜೊತೆಗೆ ನಮ್ಮ ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನಿವಾರಣೆ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತೇಳಿ ಪತ್ರಕರ್ತರಲ್ಲಿ ಮನವಿ ಮಾಡ್ತಾರೆ. ವಾಟ್ಸಪ್ಪಲ್ಲೆಲ್ಲ ಹರಿದಾಡ್ತಾ ಇತ್ತು. ಆಮೇಲೆ ಅಯ್ಯಪ್ಪ ಅವರು ಫೋನ್ ಮಾಡಿದ್ರು, ಸರ್ ಹಿಂಗಾಗಿದೆ ಅಂತೇಳಿ. ಒಂದು ಇನ್ಸಿಡೆಂಟ್ ಅಂದ್ಬಿಡ್ತಾರೆ, ಭಾಳ ಸರಳ ಜೀವಿ ಅವರು, ಭಾಳ ಮುಗ್ಧತೆ. ಆಮೇಲೆ ಎಲ್ಲೇ ಹೋದರೂ ಸಹಿತ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೊಳ್ಳೋರು. ಎಕ್ಸಿಬಿಷನ್ ನಮ್ಮದು ಪೊಲೀಸ್ ಹೇಳೋಕ್ಕಿಂತ ಮುಂಚೆನೇ ಯಾವತ್ತೂ ಅವ್ರು ಹಾಕೊಂಡು ತಿರುಗಾಡ್ತಿದ್ರು. ಸಿಕ್ಕಾಗ ಒಂದ್ಸಲ ನಮ್ಮ ಜೊತೆ ಭಾಳ ಅನ್ಯೋನ್ಯವಾಗಿ, ಭಾಳ ಪ್ರೀತಿ ವಿಶ್ವಾಸದಿಂದ ಭಾಳ ನಗಾಡ್ಕೊಂಡು ನಮ್ಮ ಜೊತೆ ಮಾತಾಡ್ತಿದ್ರು. ಅಧ್ಯಕ್ಷರು ಹೇಳಿದಾಗೆ ನಾವೇನು ಮಾಡ್ಬಿಡ್ತೀವಿ, ಫುಲ್ 100% ಇನ್ವಾಲ್ವ್ಮೆಂಟ್ ಆಗಿ ನಮ್ಮ ಹೆಲ್ತು, ನಮ್ಮ ಫ್ಯಾಮಿಲಿ ಇಲ್ಲಿ ಬಿಟ್ಟು ತಿರುಗ್ತಿರ್ತೀವಿ. ಈಗ ಮನೆ ಯಾವುದೋ ಒಂದು ದರ್ಶನ್ ಅವ್ರದ್ದು ಒಂದು ಅರೆಸ್ಟ್ ಎಸ್ಕಾಟ್ ಇದ್ದಾಗ ಒಬ್ಬರು ಪ್ರೆಸ್ ರಿಪೋರ್ಟ್ರು ಕ್ಯಾಮ್ರಾಮನ್ ಹೋಗ್ತಾ ಗಾಲಿಯೊಳಗೆ ಬಿಡ್ತಿದ್ರು. ಅಂದರೆ ಇನ್ವಾಲ್ವ್ಮೆಂಟ್ ಎಷ್ಟಾಗ್ತಾ ಇದ್ದೀವಿ ಮತ್ತು ನಮ್ಮ ಮೇಲ್ಗಡೆಯಿಂದ ಪ್ರೆಷರ್ ಎಷ್ಟಾಗ್ತಾಯಿದೆ, ನಾವೆಲ್ಲನೂ ಸೇರಿ 100% ಅಲ್ಲೇ ಆಗೋದ್ರಿಂದ ನಾವು ನಮ್ಮ ಹೆಲ್ತ್ ಕಡೆ ಲಕ್ಷಣ ವಹಿಸೋದಿಲ್ಲ. ಸರ್ ಹೇಳಿದಾಗೆ ಫಸ್ಟು ನಾವು ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೋಬೇಕು. ದೇವ್ರ ಇಚ್ಛೆ ಅದು, ಯಾವಾಗ ಯಾರಿಗೆ ಕರ್ಕೊತಾನೆ ಅದಂತರೂ ಯಾರ ಕಡೆ ಇಲ್ಲ. ಯಾರ ಹಣೆ ಬರೋ ಎಷ್ಟಿರುತ್ತೆ ಅದ್ರ ಮೇಲೆ ಬರೆದಿತ್ತಲ್ಲ, ಅದು ಯಾರ ಕಡೆ ಅಂತಿಲ್ಲ. ಆದಾಗ್ಯೂ ಸಹ ಡೈಲಿ ಎಕ್ಸಸೈಸು, ವಾಕಿಂಗು, ಯೋಗ, ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು. ಅದಲ್ಲದೇ ಸಾಗರ್ ಅವರ ಕುಟುಂಬಕ್ಕೆ ನಾವೆಲ್ಲರೂ ಸೇರಿ, ಪತ್ರಿಕೆ ಬಂದವರೆಲ್ಲ, ಇವನ್ ನಮ್ಮ ಪೊಲೀಸ್ ಇಲಾಖೆಯೂ ಸೇರಿ ನಾವು ನಿಮ್ಮ ಜೊತೆ, ಅವ್ರ ಜೊತೆ, ಅವ್ರ ಫ್ಯಾಮಿಲಿ ಜೊತೆ ಮನಸ್ಥೈರ್ಯವನ್ನು ಬಿದ್ದದಂತೆ ಅವ್ರ ಜೊತೆ ನಾವು ಹಿನ್ನೆಲೆಯಾಗಿ ಬೆನ್ನೆಲುಬಾಗಿ ನಾವು ನಿಲ್ಲಬೇಕಾಗುತ್ತೆ. ಆದ ಕಾರಣ ನಾವು ಸಹಿತ ನಿಲ್ತೀವಿ ಅಂತ ಒಂದು ಹೇಳುತ್ತಾ ನಮ್ಮ